ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಫಸ್ಟ್ ಟೈಮ್ ಏನಾದರೂ ಈ ವಿಡಿಯೋ ಮೂಲಕ ತಾವು ನನ್ನ ಚಾನಲ್ಗೆ ಬಂದಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋ ಲೈಕ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಈಗ ಈ ವಿಡಿಯೋ ನಿಮಗೆ ಯಾರಾದರೂ ಶೇರ್ ಮಾಡಿದರೂ ಆಯಿತು, ಅಥವಾ ನೀವಾಗೇ ಸ್ಕ್ರೋಲ್ ಮಾಡ್ತಾ ಈ ವಿಡಿಯೋಗೆ ಬಂದಿದ್ದರೆ ದಿಸ್ ಈಸ್ ಗೋಯಿಂಗ್ ಟು ಗೈಡ್ ಯು. ಓಕೆ, ಯು ಆರ್ ಆನ್ ಅ ರೈಟ್ ಟೈಮ್, ಆನ್ ಅ ರೈಟ್ ವಿಡಿಯೋ. ನಿಮಗೇನಾದರೂ ಕರಿಯರ್ ಮತ್ತು ಫೈನಾನ್ಸ್ ರಿಲೇಟೆಡ್ ಏನಾದರೂ ಹಿಂಟ್ಸ್ ಬೇಕಾಗಿದ್ದರೆ ಈ ವಿಡಿಯೋ ನಿಮಗೆ ವೆರಿ ಹೆಲ್ಪ್ಫುಲ್. ಓಕೆ, ಫೈನಾನ್ಸ್ ರಿಲೇಟೆಡ್ ಏನು ಬರ್ತಾ ಇದೆ, ಮೇನ್ ಸ್ಟ್ರೀಮ್, ಇಟ್ಸ್ ಅ ಟೈಮ್ ಟು ಬಿ ಸೀನ್ and show your talent to the world. Your business is gaining more attention at this moment. Wow, it's a very good news. Okay, so ಏನೇ ನೀವು ಆ್ಯಕ್ಷನ್ ತೊಗೊಂಡ್ರು ಯು ಟೇಕ್ ಇಟ್ ಬೋಲ್ಡ್ಲಿ ಅಂತ. Assistance. There are some resources you have overlooked and could help resolve your financial issues. Someone is willing to help you recover. ಬಹುಶಃ ನಿಮಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಿಮ್ಮೆಡೆಗೆ ಬಂದಿರಬಹುದು, ಅಥವಾ ಬರ್ತಾ ಇರ್ಬೋದು, ಅಥವಾ ಅವ್ರ ಮನಸ್ಸಿನಾಗ ಇರ್ಬೋದು. ಬಟ್ ನೀವು ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಓಕೆ, ಸೊ ನೀವು ಇನಿಷಿಯೇಟ್ ಮಾಡ್ತಾ ಇಲ್ಲ, ನೀವು ಮನಸ್ಸು ಮಾಡ್ತಾ ಇಲ್ಲ. ಕೆಲವು ಸರ್ತಿ ಹೆಂಗಾಗಿರ್ತೈತಿ ಅಂತಂದ್ರೆ, ಕೆಲವೊಂದು ಕೆಲಸಗಳು ಮತ್ತೊಬ್ಬರಿಂದನೇ ಆಗ್ತಿರ್ತಾವೆ, ಅದನ್ನು ನಾವು ಮಾಡಬೇಕು ಅಂತಂದ್ರೆ ಅವು ಆಗ್ತಿರೋದಿಲ್ಲ. ಸೊ ಇದ್ರ ಮೇಲೆ ಸ್ವಲ್ಪ ವಿಚಾರ ಮಾಡಿರಿ. ಯಾರಾದರೂ ಹೆಲ್ಪ್ ಮಾಡ್ತಿದ್ರೆ ಹ್ಞೂ ಅಂತನ್ರಿ, ಅಥವಾ ನಿಮ್ಮ ದೃಷ್ಟಿಯೊಳಗೆ ಯಾರಾದರೂ ಇದ್ದರೆ ಅವ್ರ ಜೊತೆ ಡಿಸ್ಕಸ್ ಮಾಡಿರಿ. ಅವ್ರು ಹೆಲ್ಪ್ ಮಾಡಿದರೆ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳ್ರಿ ಅಂತ ಹೇಳಕತ್ತೈತಿ ಈಗ ಯೂನಿವರ್ಸ್ ನಿಮಗೆ. ಓಕೆ, ಸೊ ದಿಸ್ ಈಸ್ ಪ್ರೊಫೆಷನ್ ರಿಲೇಟೆಡ್ ಆ್ಯಂಡ್ ಅಬೌಟ್ ಮನಿ ವಿಲ್ ಸಿ. Parenthood, careers like a caregiver, teacher or a pediatrician focus on helping children. ನೀವೇನಾದರೂ ಕೆಲಸ ಅಂತ ಹುಡುಕ್ತಾ ಇದ್ದರೆ ಈ ಥರದ ವಿಷಯಗಳ ಮೇಲೆ ನಿಮಗೆ ಫೋಕಸ್ ಮಾಡೋಕ್ಕೆ ಹೇಳಕತ್ತೈತಿ. ಕರಿಯರ್ಸ್ ಲೈಕ್ ಅ ಕೇರ್ ಟೇಕರ್. ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದರೆ ಕರಿಯರ್ಸ್ ಲೈಕ್ ಕೇರ್ ಟೇಕರ್ಸ್ ಅನ್ರಿ, ಅಥವಾ ಬೇಬಿ ಸಿಟ್ಟರ್ಸ್ ಅಂತಿರ್ತಾವೆ, ಅಥವಾ ಟೀಚರ್ ಅನ್ರಿ, ಪಿಡಿಯಾಟ್ರಿಷಿಯನ್ ಅನ್ರಿ. ಈ ಥರದ ವಿಷಯಗಳ ಮೇಲೆ ನೀವು ಫೋಕಸ್ ಮಾಡೋಕೆ ನೋಡಿರಿ. ಬಹುತೇಕ ನಿಮ್ಮಲ್ಲಿ ಹಿಂಗಿನೂ ಕೆಲವೊಂದಿಷ್ಟು ವಿಷಯ ಇರ್ಬೋದಲ್ಲ. ಹೀಲಿಂಗ್ ಯುವರ್ ಇನ್ನರ್ ಚೈಲ್ಡ್ ಕ್ಯಾನ್ ಅನ್ಲಾಕ್ ದ ಪಾತ್ ಟು ಅ ಫೈನಾನ್ಷಿಯಲ್ ಅಬಂಡೆನ್ಸ್. ಓಕೆ, ಕೆಲವೊಂದು ಸರ್ತಿ ಏನಾದ್ರೆ ಸಣ್ಣ ಮಕ್ಕಳಿದ್ದಾಗ ನಾವು ಯಾವ ಥರದ ಘಟನೆಗಳನ್ನು ನೋಡಿರ್ತೀವಿ, ಅಥವಾ ಯಾವ ಥರದ ವಾತಾವರಣದೊಳಗೆ ನಾವು ಬೆಳೆದು ಬಂದಿರ್ತೇವಲ್ಲ, ಆ ಥರದ ವಾತಾವರಣ ನಮ್ಮ ಮನಸ್ಸಿನಾಗ ಸಿಕ್ಕಾಕೊಂಡಿರ್ತೈತಿ. ಕೆಲವು ಸರ್ತಿ ಬೆಳೆದು ಬಂದ ವಾತಾವರಣದೊಳಗೆ ಫೈನಾನ್ಷಿಯಲ್ ಸ್ಕೇರ್ಸಿಟಿ ಇರ್ಬೋದು. ಅದರಿಂದ ಹೊರಗೆ ಬರೋಕೆ, ಅಬಂಡನ್ಸದ ಸಮೃದ್ಧಿಯೆಡೆಗೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ನೀವು ಈ ಥರದ ಕೆಲಸ ಮಾಡಿರಿ. ಅಂದರೆ ಎಲ್ಲಿ ಮಕ್ಕಳದ್ದು ಇನ್ವಾಲ್ವ್ಮೆಂಟ್ ಇರ್ತೈತಲ್ಲ, ನೀವು ಅಲ್ಲಿ ಕೆಲಸ ಹುಡ್ಕೊಳ್ಳೋದು ನಿಮಗೆ ಜಾಸ್ತಿ ಹೆಲ್ಪ್ ಆಗ್ತೈತಿ ಅಂತ ಹೇಳಕತ್ತೈತಿ. So we'll take another card. So this is a change. Not seeing movement doesn't mean nothing is happening. ಓಕೆ, ಕೆಲವು ಸರ್ತಿ ಹೆಂಗೆ ಅನಿಸುತ್ತೆ ಅಂತಂತಂದ್ರೆ, ಏನಪ್ಪ ನನ್ನ ಜೀವನದೊಳಗೆ ಏನೋ ಮೂಮೆಂಟನ್ನು ಆಗತ್ತಿಲ್ಲಲ್ಲ. ಮೂಮೆಂಟ್ ಅಂದರೆ ಯಾವುದೇ ಥರದ ಬೆಳವಣಿಗೆ ಇಲ್ಲ ಅಂತ ಕೂಡ ನಾವು ಅಂದ್ಕೊಂಡಿರ್ತೀವಿ. ಯಾವುದೇ ಥರದ ಬೆಳವಣಿಗೆ ಇರಲಾರದೂ ಒಂದು ಥರದ ಬೆಳವಣಿಗೆನ. ಓಕೆ, ಅದಕ್ಕೆ ಲೈಫ್ ಏನು ಹೇಳತ್ತಿ, ಅ ಚೇಂಜ್ ಫಾರ್ ದ ಬೆಟರ್ ಈಸ್ ಹೆಡೆಡ್ ಯುವರ್ ವೇ, ಎಂಬ್ರೇಸ್ ಇಟ್. ಸೊ ಹ್ಯಾವ್ ಪೇಷನ್ಸ್ ಅಂತ. ಸೊ ಹ್ಯಾವ್ ಪೇಷನ್ಸ್, right time is on the way. Okay, so we'll take another pile. Okay, ಇದನ್ನು ನಿಮಗೇನಾದರೂ ಕರಿಯರ್ ರಿಲೇಟೆಡ್ ಅಥವಾ ಪ್ರೊಫೆಷನ್ ರಿಲೇಟೆಡ್ ಏನಾದರೂ ಹಿಂಟ್ಸ್ ಬೇಕಾಗಿದ್ದರೆ, ಸಮ್ಟೈಮ್ಸ್ ಜಗ್ಲಿಂಗ್ ಇರ್ತೈತಿ, ಇದನ್ನು ಮಾಡಲೋ ಅವಾಗ ಜಸ್ಟ್ ಒಂದು ವರ್ಡ್ ಅಥವಾ ಒಂದು ಏನಾದರೂ ಪಿಕ್ಚರ್ ನಮ್ಮ ಕಣ್ಣಿಗೆ ಬಿದ್ದರೆ ಅದು ಎಷ್ಟೋ ವಿಷಯಗಳನ್ನ ನಮಗೆ ಡಿಕೋಡ್ ಮಾಡಿರ್ತೈತಿ. ಲಕ್ಕಿ ಯು. ಓಕೆ, ದಿಸ್ ಈಸ್ ಯುವರ್ ಲಕ್ಕಿ ಟೈಮ್. ಥಿಂಗ್ಸ್ ಆರ್ ಟರ್ನಿಂಗ್ ಇನ್ ಟು ಯುವರ್ ಫೇವರ್. ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಓಕೆ,
ಕೆಲವು ಸರ್ತಿ ಹೆಂಗೆ ಇರುತ್ತೆ, ರೈಟ್ ಟೈಮ್ ಬಂದಿರ್ತೈತಿ, ನಮಗೆ ಗೊತ್ತಿರೋಂಗಿಲ್ಲ, ನಾವು ಅವಾಗ ಕುಂತ್ಕೊಂಡು ಅಲ್ಲೇ ವೇಟ್ ಮಾಡ್ತಿರ್ತೇವೆ. ಓ ರೈಟ್ ಟೈಮ್ ಈಸ್ ಕಮಿಂಗ್, ರೈಟ್. ನೋ 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 ಈಗ ಯಾವ ಮೊಮೆಂಟ್ದಾಗ ಕುಂತಿರಲ್ಲ, ಇದೇ ರೈಟ್ ಟೈಮ್. ಸೊ ಅದನ್ನು ಈಗಿಂದೀಗ ಎದ್ದು ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ. ಸೊ ಅದೇನು ಹೇಳಕತ್ತೈತಿ ಅಂದರೆ ಡೋಂಟ್ ವೇಸ್ಟ್ ಟೈಮ್ ಅಂತ. ಶಾಪಿಂಗ್. If you are thinking about making money in retail or online selling, this is a good sign to try it. It's also an opportunity to take your business online. ಓಕೆ, ನೀವು ಈ ಥರದ್ದು ನೀವು ಶಾಪಿಂಗ್ದಾಗ ಬಂದೊಳಗೆ ಭಾಳ ಇಂಟ್ರೆಸ್ಟೆಡ್ ಇದ್ರಿ ಅಂತ ತಿಳ್ಕೊರಿ. ನಿಮಗೆ ಗೊತ್ತಿರ್ತೈತಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಸಿಗ್ತಾವ ಅಂತಂದು ಹೇಳಿ, ಅಥವಾ ನಿಮಗೆ ಪಬ್ಲಿಕ್ಕದು ನೀಡ್ ಏನೈತಿ ಅಂತ ಗೊತ್ತಿರ್ತೈತಿ, ಅಥವಾ ನಿಮಗೆ ಟ್ರೆಂಡ್ನಾಗ ಏನು ನಡೆಯಕತ್ತೈತಿ ಅಂತ ಗೊತ್ತಿರ್ತೈತಿ. ಅಂಥದ್ದನ್ನು ನೀವು ಏನಾದರೂ ನೀವು ತಲೆ ಜಾಸ್ತಿ ಓಡಿಸ್ತಿದ್ರೆ ನಿಮಗೆ ಆನ್ಲೈನ್ ಬಿಸ್ನೆಸ್ ನೀವು ಮಾಡ್ಬೋದು. ಅದು ದ್ಯಾಟ್ ಈಸ್ ಮೆಂಟ್ ಫಾರ್ ಯು ಅಂತ ಹೇಳಾಗುತ್ತದೆ ಅದು. ಸೊ ನೀವು ಇದನ್ನು ಟ್ರೈ ಮಾಡಬಹುದು. ओके, सो लेट अस सी कि पैसा आपके बारे में क्या बोल रहा है. पैसा बोलता है. सो ನೋಡ್ರಿ ಎಷ್ಟು ಕರೆಕ್ಟ್ ಇದೆ. ಲಕ್ ಆ್ಯಂಡ್ ಲಕ್. ಬಿಲೀವಿಂಗ್ ಇನ್ ಯುವರ್ ಓನ್ ಲಕ್ ಕ್ಯಾನ್ ಹೆಲ್ಪ್ ಯು ಕಲ್ಟಿವೇಟ್ ಆ್ಯನ್ ಅಬಂಡೆನ್ಸ್ ಮೈಂಡ್ಸೆಟ್. ಸೊ ಹೆಂಗಂತಂದ್ರೆ ಯಾವಾಗಿದ್ರೂ ಆಶಾವಾದಿ ಆಗಿರ್ಬೇಕು, ನಿರಾಶಾವಾದಿ ಆಗಿರ್ಬಾರ್ದು. ನಾವು ನಿರಾಶಾವಾದಿ ಆಗಿದ್ವಿ ಅಂತಂತಂದ್ರೆ ಬರೀ ನಾವು ನೆಗೆಟಿವ್ ಥಿಂಗ್ಸನ್ನು ಅಟ್ರಾಕ್ಟ್ ಮಾಡ್ತಿರ್ತೇವೆ. ಸೊ ಹೆಂಗೈತಿ ಅಂತಂದರೆ ಮೇಕ್ ಪಾಸಿಟಿವ್ ಮೈಂಡ್ಸೆಟ್ ಅಂತ ಹೇಳಾಗತ್ತೈತೆ. ಮೇಕ್ ಪಾಸಿಟಿವ್ ಮೈಂಡ್ಸೆಟ್. ಯಾವಾಗ ನಾವು ಲಕ್ಕಿ ಅದೀವಿ ಅಂತ ನಾವು ಅನ್ಕೊತೀವಿ, ಸೊ ಲಕ್ ನಮ್ಮನ್ನು ಹುಡುಕಾಡ್ಕೊಂಡು ಬರ್ತೈತಿ. ಸೊ ಅದಕ್ಕೆ ಅವ್ರು ಏನು ಹೇಳಾಕತ್ತಾರ, ಮೇಕ್ ದಟ್ ಕೈಂಡ್ ಆಫ್ ಅ ಮೈಂಡ್ಸೆಟ್ ಟು ಅಟ್ರಾಕ್ಟ್ ಅಬಂಡೆನ್ಸ್. The actions you take now will lead to abundant success and prosperity. I hope you understood. Okay, we'll take one more. Gossip. Minimize drama and take personal responsibility to act with integrity. ಬಹುತೇಕ ನೀವೇನಾದರೂ ಇಂಥದ್ದೇನಾದರೂ ಮಾಡ್ತಾ ಇದ್ದರೆ ಮಾಡಬೇಡ್ರಿ. ಸೊ ದಟ್ ಈಸ್ ಕ್ರಿಯೇಟಿಂಗ್ ಅ ಬ್ಯಾಡ್ ಕರ್ಮ ಫಾರ್ ಯು. ಸೊ ಅದೇನು ಮಾಡ್ತೈತಿ ಅಂತಂದ್ರೆ ನಿಮಗೆ ಅಬಂಡೆನ್ಸ್ ನಿಮ್ಮ ಎಡೆಗೆ ಬರ್ತಾ ಇದ್ದರೆ, ಸಮೃದ್ಧಿ ನಿಮ್ಮ ಎಡೆಗೆ ಬರ್ತಾ ಇದ್ದರೆ ಅದರೊಳಗೆ ಆಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡ್ತೈತಿ. ಆಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡಿ ಅದನ್ನು ದೂರ ಇಡ್ತೈತಿ. ಸೊ ದಿಸ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್. ಸಿ ಟಾಕಿಂಗ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಸಮ್ ಅದರ್ ಪೀಪಲ್, ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. There is some buzz around what you are doing right now. So take care of yourself. ಹಮೇಶಾ ಬುರೆ ಕರ್ಮೋಸೆ ಬಚೋ. ಯಾಕಂತಂದ್ರೆ ನಮ್ಮ ಗುಡ್ ಲಕ್ದೊಳಗೆ ಅದು ಆಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡ್ತೈತೆ. ಸೊ ಟ್ರೈ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಓಕೆ, ಸೊ ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್. ಓಕೆ, ಇನ್ ಕೇಸ್ ನೀವೇನಾದರೂ ಲೈಕ್ ಮಾಡಿದರೆ ದಯಮಾಡಿ ಶೇರ್ ಮಾಡಿರಿ, ಮತ್ತೊಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.